ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಹುಬ್ಬಳ್ಳಿ ನಗರದಲ್ಲಿ ಒಂದು ಪೈಶಾಚಿಕ ಕೃತ್ಯ ನಡೆದಿದೆ ಅಂತಲೇ ಹೇಳಬೇಕು. ಆ ಪೈಶಾಚಿಕ ಕೃತ್ಯವನ್ನು ನೆನೆಸ್ಕೊಂಡಾಗ ನಿಜವಾಗ್ಲೂ ಆಘಾತಕಾರಿ ವಿಚಾರ. ಈ ತರಹದ ಘಟನೆಗಳು ಪ್ರತಿನಿತ್ಯ ದೇಶದ ಒಂದಲ್ಲ ಒಂದು ಭಾಗದಲ್ಲಿ ನಡೀತಾನೆ ಇರುತ್ತೆ. ಆದರೆ ಇಂತಹ ಘಟನೆಗಳಲ್ಲಿ ಪಾಲ್ಗೊಂಡವ್ರನ್ನ ಅಥವಾ ಇಂತಹ ಕೆಲಸವನ್ನು ಮಾಡಿದವ್ರನ್ನ ಜಾಸ್ತಿ ದಿನ ಬದುಕೋದಕ್ಕೆ ಬಿಡದೆ ಅವ್ರನ್ನ ಅಲ್ಲೇ ಎನ್ಕೌಂಟರ್ ಮಾಡುವಂತಹ ವಿಚಾರಗಳು ಕೇಳಿಬಂದಾಗ ನಿಜವಾಗ್ಲೂ ಖುಷಿಯಾಗತ್ತೆ. ಅಷ್ಟಕ್ಕೂ ಹುಬ್ಬಳ್ಳಿಯಲ್ಲಿ ನಡೆದಿದ್ದು ಏನು ಅನ್ನೋದನ್ನು ನಾವು ನೋಡೋದಾದರೆ, ಕೊಪ್ಪಳ ಮೂಲದ ಒಬ್ಬ ದಂಪತಿ ಗಂಡ ಹೆಂಡತಿಗೆ ಒಂದು ಮುದ್ದಾದ ಹೆಣ್ಣು ಮಗು ಇರುತ್ತೆ. ಆ ಹೆಣ್ಣು ಮಗುವಿಗೆ 4 ರಿಂದ 5 ವರ್ಷ ಇನ್ ಬಿಟ್ವೀನ್ ವಯಸ್ಸು. ಇವರಿಬ್ಬರು ಕೊಪ್ಪಳದಿಂದ ಹುಬ್ಬಳ್ಳಿಗೆ ಬಂದು ಅಲ್ಲಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಪತಿ ಮನೆಗಳಿಗೆ ಪೇಂಟ್ ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಪತ್ನಿ ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಜೊತೆಗೆ ಒಂದಷ್ಟು ಮನೆಗಳಲ್ಲಿ ಮನೆ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಇದಿಷ್ಟು ಅವರ ಜೀವನವನ್ನು ನಡೆಸೋದಕ್ಕೆ. ಇದನ್ನು ನಿಮಗೆ ಕೇಳಿದಾಗ ನಿಜವಾಗ್ಲೂ ನಿಮಗೆ ಗೊತ್ತಿರುತ್ತೆ ಆ ಕುಟುಂಬದ ಪರಿಸ್ಥಿತಿ ಎಷ್ಟು ಕಷ್ಟ ಇರ್ಬೋದು. ಹುಟ್ಟಿದ ಊರನ್ನು ಬಿಟ್ಟು ಹುಬ್ಬಳ್ಳಿಯಲ್ಲಿ ಬಂದು ಮನೆ ಪೇಂಟಿಂಗ್ ಕೆಲಸ, ಮನೆ ಕೆಲಸ, ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸವನ್ನು ಮಾಡಿಕೊಂಡು ಈ ಪುಟ್ಟ ಬಾಳಿಕೆಯನ್ನು ಸಾಕ್ತಾ ಇರ್ತಾರೆ. ಸೊ ಪ್ರತಿನಿತ್ಯ ಇವರ ಕೆಲಸ ಇದೇ ಆಗಿರುತ್ತೆ. ಆದರೆ ನಿನ್ನೆ ಬೆಳಗ್ಗೆ ಈ ಒಂದು ಪುಟ್ಟ ಕುಟುಂಬದ ಸದಸ್ಯರಿಗೆ ಒಂದು ಆಘಾತಕಾರಿ ವಿಷಯ. ಯಾಕಪ್ಪ ಅಂತಂದರೆ ಏನು ನಾನು ಹೇಳಿದೆ, ಈ ಮಹಿಳೆ ಅಂದರೆ ಪತ್ನಿ ಮನೆ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂತ. ಮನೆ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ತನ್ನ ಮಗುವನ್ನು ಕರೆದುಕೊಂಡು ಹೋಗಿ ಯಾವ ಮನೆಯಲ್ಲಿ ಕೆಲಸ ಮಾಡ್ತಾರೆ ಆ ಕಾಂಪೌಂಡ್ನ ಒಳಗಡೆನೋ ಅಥವಾ ಮನೆ ಹೊರಗಡೆನೋ ಬಿಟ್ಟು ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಇದ್ದಂತಹ ಮಹಿಳೆ ಆಕೆ. ಎಂದಿನಂತೆ ನಿನ್ನೆ ಕೂಡ ಅದೇ ಥರ ತನ್ನ ಮಗುವನ್ನು ಆ ಕಾಂಪೌಂಡ್ನ ಒಳಗಡೆ ಬಿಟ್ಟು ತನ್ನ ಕೆಲಸವನ್ನು ತಾವು ಮಾಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ವಾಪಸ್ ಬಂದು ನೋಡಿದಾಗ ಆ ಮಗು ಅಲ್ಲಿ ಇರೋದಿಲ್ಲ. ಗಾಬರಿಗೊಂಡಂಥ ಪೇರೆಂಟ್ಸು ಸುತ್ತಮುತ್ತ ಇರೋರನ್ನ ಎಲ್ಲರನ್ನು ಸೇರಿಸಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವಂಥ ಕೆಲಸವನ್ನು ಸಹ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾದ ನಂತರ ಒಂದು CCTV ಫುಟೇಜನ್ನು ಚೆಕ್ ಮಾಡಿದಾಗ CCTV ಫುಟೇಜ್ನಲ್ಲಿ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಆ ಬಾಲಕಿಯನ್ನು ಒಂದು ಆಮಿಷವನ್ನು ತೋರಿಸಿ, ಏನೋ ಚಾಕ್ಲೇಟ್ ಕೊಡ್ತೀನೋ ಬಿಸ್ಕೆಟ್ ಕೊಡ್ತೀನೋ ಈ ಥರ ಒಂದು ಆಮಿಷವನ್ನು ತೋರಿಸಿ ಆಕೆಯನ್ನು ಮಾತನಾಡಿಸಿ ಆಕೆಯನ್ನು ಎತ್ಕೊಂಡು ಹೋಗ್ತಾ ಇರುವಂತಹ ಒಂದಷ್ಟು CCTV ಫುಟೇಜ್ಗಳು ಪೊಲೀಸರ ಗಮನಕ್ಕೆ ಕೂಡ ಬರುತ್ತೆ. ಇದಾದ ನಂತರ ಅಲ್ಲಿಯ ಸ್ಥಳೀಯರಿಗೆ ಯಾರೋ ಒಬ್ಬ ಈ ಮಗುವನ್ನು ಎತ್ಕೊಂಡು ಹೋಗಿದ್ದಾನೆ, ರೇಪ್ ಮಾಡಿರ್ಬೋದು, ಮರ್ಡರ್ ಮಾಡಿರ್ಬೋದು, ಈ ಥರ ಸಾಕಷ್ಟು ವಿಚಾರಗಳು ತಲೆಗೆ ಹೋಗುತ್ತೆ. ಡೈರೆಕ್ಟಾಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡುವ ಮೂಲಕ ಪೊಲೀಸ್ ಸ್ಟೇಷನ್ನ ಮುಂದೆ ಕುಳಿತುಕೊಂಡು ದೊಡ್ಡದಾದಂತಹ ಪ್ರತಿಭಟನೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಆರೋಪಿಯನ್ನು ಬಿಡಬಾರ್ದು, ಆ ಮಗುಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಅಂತ. ಇದಾದ ನಂತರ ಆ ಮಗುವನ್ನು ಎತ್ಕೊಂಡು ಹೋದ್ನಲ್ಲ, ಆ ಡೈರೆಕ್ಷನ್ನಲ್ಲಿ ಮಗುವನ್ನು ಹುಡುಕಿದಾಗ ಅಲ್ಲೇ ಯಾವ ಮನೆಯಿಂದ ಮಗು ಕಿಡ್ನಾಪ್ ಆಗುತ್ತೋ ಅಲ್ಲಿಂದ ಸ್ವಲ್ಪ ದೂರ ಎದುರುಗಡೆ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಬಿಲ್ಡಿಂಗ್ನ ಬಾತ್ರೂಮ್ನಲ್ಲಿ ಆ ಮಗುವಿನ ದೇಹ ಸಿಗುತ್ತೆ. ಆ ಮಗುವಿನ ದೇಹ ಸಿಕ್ಕಾಗ ಆ ಮಗು ಜೀವಂತವಾಗಿ ಇತ್ತು ಅನ್ನೋದು ಸ್ಥಳೀಯರ ಕೆಲವರ ವಾದ. ಅಲ್ಲಿಂದ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಜೀವ ಹೋಗಿರ್ಬೋದು. ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದ ನಂತರ ವೈದ್ಯರು ಕನ್ಫರ್ಮ್ ಮಾಡ್ತಾರೆ ಈ ಮಗು ಬದುಕಿಲ್ಲ ಅಂತ. ಆದರೆ ಅಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಈ ಮಗುವಿನ ಮೇಲೆ ಅತ್ಯಾಚಾರ ನಡೆಸಿ ಕೊಲೆಯನ್ನು ಮಾಡಲಾಗಿದೆ ಅನ್ನೋದು ಅವರ ಆರೋಪ. ಆದರೆ ಇಲ್ಲಿಯವರೆಗೂ ಸಹ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನನ್ನು ಪೊಲೀಸರು ಕೊಟ್ಟಿಲ್ಲ. ಹಾಗಾಗಿ ಮಗುವಿನ ಮೇಲೆ ಅತ್ಯಾಚಾರ ಆಗಿರೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಹೀಗೆ ಆ ಮಗುವನ್ನು ಎಳೆದುಕೊಂಡು ಹೋಗಿ ಎದುರುಗಡೆ ಕನ್ಸ್ಟ್ರಕ್ಷನ್ ಆಗ್ತಾ ಇರುವಂತಹ ಬಿಲ್ಡಿಂಗ್ನಲ್ಲಿ ಆತ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಂತೆ. ಆಗ ಅದನ್ನು ಗಮನಿಸಿದಂತಹ ಜನ ಅಲ್ಲಿಗೆ ಓಡಿ ಹೋಗೋದನ್ನು ನೋಡಿ ಆತ ಆ ಮಗುವನ್ನು ಕುತ್ತಿಗೆ ಹಿಚುಕಿ ಸಾಯಿಸಿ ಆ ದೇಹವನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿರ್ತಾನೆ. ಈ ಜಾಡನ್ನು ಹಿಡಿದಂತಹ ಪೊಲೀಸರು ಫೈನಲಿ ಆ ಆರೋಪಿಯನ್ನು ಹಿಡಿಯೋದರಲ್ಲಿ ಸಕ್ಸಸ್ ಆಗ್ತಾರೆ. ಇಲ್ಲೇ ಇರೋದು ಟ್ವಿಸ್ಟು. ಆರೋಪಿಯನ್ನು ಹಿಡಿತಾರೆ. ಆರೋಪಿಯನ್ನು ಹಿಡಿದಂತಹ ಪೊಲೀಸರು ಅವರಿಗೆ ಸ್ಥಳ ಮಾಜರು ಅಂತಂದಿರುತ್ತೆ. ಸ್ಥಳ ಮಾಜರನ್ನು ಮಾಡುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಇದ್ದೆ ನೀನು, ಯಾವ ಊರಿನವನು, ಯಾವ ಮೂಲದವನು, ಇಲ್ಲಿಗೆ ಯಾಕೆ ಬಂದೆ, ಆ ಮಗುವನ್ನು ಕಿಡ್ನಾಪ್ ಮಾಡಿದ್ದು ಏನು ಉದ್ದೇಶ, ಹೀಗೆ ಆ ನಾನಾ ಆಯಾಮಗಳಲ್ಲಿ ಒಂದು ಇನ್ವೆಸ್ಟಿಗೇಷನನ್ನು ಮಾಡುವಂಥ ಸಂದರ್ಭದಲ್ಲಿ ಈತ ಹುಬ್ಬಳ್ಳಿಗೆ ಕಳೆದ 2-3 ತಿಂಗಳ ಹಿಂದೆ ಬಂದಿದ್ದ. ಈತ ಬಿಹಾರ ಮೂಲದವನು. ಬಿಹಾರದಿಂದ ಅವನು ಎಲ್ಲ ಸ್ಟೇಟ್ಗಳಲ್ಲೂ
ಎಲ್ಲಿ ಕೆಲಸ ಸಿಗುತ್ತೆ ಅಲ್ಲೋಗಿ ಕೆಲಸ ಮಾಡ್ತಾನೆ, ಯಾರು ಊಟ ಕೊಡ್ತಾರೆ ಅಲ್ಲೋಗಿ ಊಟ ಮಾಡ್ತಾನೆ, ಎಲ್ಲಿ ಮಲಗೋದಕ್ಕೆ ಜಾಗ ಸಿಗುತ್ತೆ ಅಲ್ಲಿ ಮಲಗ್ತಾ ಇದ್ದೆ ಎನ್ನುವ ಒಂದು ಬೇಸಿಕ್ ಇನ್ಫಾರ್ಮೇಷನನ್ನು ಪೊಲೀಸ್ನವರಿಗೆ ಕೊಡ್ತಾರೆ. ಪೊಲೀಸ್ನವರು ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನೀನು ಎಲ್ಲಿ ಉಳ್ಕೊಂಡಿದ್ಯಾ ಅಂತ ಕೇಳಿದಾಗ ಅವನು ಸಿಟಿಯ ಔಟ್ಸ್ಕರ್ಟ್ನ ಒಂದು ಪಾಳು ಬಿದ್ದ ಮನೆಯಲ್ಲಿ ನಾನು ಉಳ್ಕೋತಾ ಇದ್ದೆ, ಡೈಲಿ ಎಲ್ಲಿ ಕೆಲಸ ಕೊಡ್ತಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ರಾತ್ರಿ ಅಲ್ಲಿ ಮಲಗ್ತಾ ಇದ್ದೆ ಅಂತ ಹೇಳ್ತಾನೆ. ಸೊ ಪೊಲೀಸ್ನವರು ಆತನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಥಳ ಮಹಾಜರನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಆತ ಹೇಳಿದ ಅಷ್ಟು ಇನ್ಫಾರ್ಮೇಷನ್ ಪಕ್ಕಾ ಇದೆಯಾ, ಈತ ಬಿಹಾರದ ಮೂಲದವನೇನ, ಹುಬ್ಬಳ್ಳಿಗೆ ಏನಕ್ಕೆ ಬಂದಿದ್ದ, ಈ ಥರದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮಹಿಳಾ PSI ಅನ್ನಪೂರ್ಣ ಅವರ ಮೇಲೆ ಹಲ್ಲೆಯನ್ನು ನಡೆಸಿ ಮಿಕ್ಕ ಇಬ್ಬರು ಪೊಲೀಸ್ ಸಿಬ್ಬಂದಿಗಳ ಮೇಲೆ ಕಲ್ಲನ್ನು ತೂರಿ, ಪೊಲೀಸ್ ವಾಹನದ ಮೇಲೆ ಕಲ್ಲನ್ನು ತೂರಿ ಅಲ್ಲಿಂದ ಓಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ PSI ಅನ್ನಪೂರ್ಣ ಅವರು ಗಾಳಿಯಲ್ಲಿ ಗುಂಡನ್ನು ಹಾರಿಸಿ ಅವನದ್ದೇ ಭಾಷೆಯಲ್ಲಿ, ಬಿಹಾರದ ಮೂಲದವನು ಆಗಿರೋದ್ರಿಂದ ಅವನದ್ದೇ ಭಾಷೆಯಲ್ಲಿ ಅಂದರೆ ಹಿಂದಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದೇ ಕಾರಣಕ್ಕೂ ಓಡಬೇಡ, ಫೈರ್ ಮಾಡಬೇಕಾಗುತ್ತೆ ಅಂತ. ಆದರೂ ಕೂಡ ಅವನು ಅದನ್ನು ಕೇಳಿಸ್ಕೊಳ್ಳೋದಿಲ್ಲ. ಆಗ ಒಂದು ಬುಲೆಟ್ ಕಾಲಿಗೆ ಬೀಳುತ್ತೆ, ಮತ್ತೊಂದು ಬುಲೆಟ್ ಬೆನ್ನಿಗೆ ಬೀಳುತ್ತೆ. ತಕ್ಷಣ ಅದನ್ನು ಕರ್ಕೊಂಬಂದು ಆಸ್ಪತ್ರೆಗೆ ಸೇರಿಸಿದರೂ ಕೂಡ ಬೆನ್ನಿಗೆ ಬಿದ್ದಂತಹ ಬುಲೆಟ್ನ ಕಾರಣದಿಂದಾಗಿ ಆತ ಬದುಕಿ ಉಳಿಯೋದಿಲ್ಲ. ಅಂದರೆ ಕೇವಲ ಒಂದು 24 ಗಂಟೆಯ ಒಳಗೆ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ತು ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದರೆ ಆತ ಮಗುವನ್ನು ಕಿಡ್ನಾಪ್ ಮಾಡಿದ್ದು ನಿಜ, ಎತ್ಕೊಂಡು ಹೋಗ್ತಾ ಇರುವಂತಹ ಫುಟೇಜು ಸಿಕ್ಕಿರೋದು ನಿಜ, ಅದರ ಜೊತೆಗೆ ಆತನೇ ಮಗುವನ್ನು ಕುತ್ತಿಗೆ ಹಿಚುಕಿ ಕೊಲೆಯನ್ನು ಮಾಡಿರೋದು ನಿಜ. ಅಂದರೆ 4.5 ವರ್ಷದ ಬಾಲಕಿಯನ್ನು ಹೊತ್ಕೊಂಡು ಹೋಗಿ ರೇಪ್ ಮಾಡಿ ಮರ್ಡರ್ ಮಾಡಬೇಕು ಅಂತ ಇದ್ದವನ ಮನಸ್ಥಿತಿಗೆ ಸಿಕ್ಕಂತಹ ಪರ್ಫೆಕ್ಟ್ ಶಿಕ್ಷೆ ಇದು ಅಂತ ನನಗನ್ಸುತ್ತೆ. ಈಗ ಇನ್ನೊಂದಷ್ಟು ಇನ್ವೆಸ್ಟಿಗೇಷನ್ಗಳನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ನನಗೆ ಒಂದು ಡೌಟ್ ಏನಪ್ಪ ಅಂತಂದರೆ, ಈ ಹಿಂದೆ ಹೈದರಾಬಾದ್ನಲ್ಲೂ ಸಹ ಇಂಥದ್ದೇ ಒಂದು ಎನ್ಕೌಂಟರ್ ನಡೆದಿತ್ತು. ಕರ್ನಾಟಕದ ಮೂಲದ IPS ಅಧಿಕಾರಿ ಸಜ್ಜನರ್ ಏನಿದ್ದಾರೆ, ಆ ಸಜ್ಜನರ್ ಅವರು ಒಂದು 3-4 ಜನರನ್ನು ಎನ್ಕೌಂಟರ್ ಮಾಡಿ ಇದೇ ತರಹದ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎನ್ಕೌಂಟರ್ ಮಾಡಿ ಬಿಸಾಕಿದ್ರು. ಅದಾದ ನಂತರ ಪೊಲೀಸಿನವರು ಎದುರಿಸಿದ್ದ ಹ್ಯೂಮನ್ ರೈಟ್ಸ್ನ ಒಂದಷ್ಟು ತೊಂದರೆಗಳು, ಸರ್ಕಾರಗಳು ಕೊಟ್ಟಂತಹ ಒಂದಷ್ಟು ತೊಂದರೆಗಳ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಜನ ಪೊಲೀಸರ ಮೇಲೆ ಈ ರೀತಿಯ ಎನ್ಕ್ವೈರಿಗಳು ನಡೆದಿದೆ. ಆದರೆ ಈ ವಿಚಾರದಲ್ಲಿ ಮಹಿಳಾ PSI ಅನ್ನಪೂರ್ಣ ಅವರು ಮಾಡಿರೋದು ಜನರ ದೃಷ್ಟಿಯಲ್ಲಿ, ನಮ್ಮ ದೃಷ್ಟಿಯಲ್ಲಿ 100ಕ್ಕೆ 100 ಪರ್ಫೆಕ್ಟ್ ಆಗಿದೆ ಅಂತ ನನಗನ್ಸುತ್ತೆ. ಮುಂದಿನ ದಿನಗಳಲ್ಲಿ ಇಂತಹ ದಕ್ಷ ಅಧಿಕಾರಿಗಳಿಗೆ ಕಿರುಕುಳ ಕೊಡುವಂತಹ ಕೆಲಸವನ್ನು ಹ್ಯೂಮನ್ ರೈಟ್ಸ್ ಕೂಡ ಮಾಡಬಾರ್ದು, ಹಾಗೆ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಮಾಡಬಾರ್ದು. ಇಂತಹ ಘಟನೆಗಳನ್ನು ನಾವು ಮಾಡಬೇಕು. ಅಪ್ರಾಪ್ತ ಅಂದರೆ 4.5 ವರ್ಷದೊಂದು ಪುಟ್ಟ ಮಗು ಮೇಲೆ ಅತ್ಯಾಚಾರ ಮಾಡಬೇಕು ಅನ್ನುವ ಮನಸ್ಥಿತಿ ಯಾರಿಗೆಲ್ಲ ಇರುತ್ತಲ್ಲ ಅವರಿಗೆ ಈ ಘಟನೆ ಒಂದು ಎಕ್ಸಾಂಪಲ್ ಆಗಬೇಕು ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.